ನಮಸ್ಕಾರ. ನಾನು ಮಂಜುನಾಥ ಅಜ್ಜಂಪುರ, ಲೇಖಕ, ಅಂಕಣಕಾರ, ಸಂಪಾದಕ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ವಾಹಿನಿಯ ಎಲ್ಲ ಕನ್ನಡ ಬಂಧುಗಳಿಗೆ ನಮಸ್ಕಾರ. ಇವತ್ತಿನ ಈ ಒಂದು ಅಧ್ಯಾಯದಲ್ಲಿ ಭಾರತೀಯ ಅಸ್ಮಿತೆಯ ಬಗ್ಗೆ, ಸೈನ್ಯದ ಬಗ್ಗೆ ಒಂದು ಹೊಸ ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಹಾಗೆ ಅಂತ. ಇಡೀ ಜಗತ್ತು ನಡೀತಾ ಇರೋವಂಥದ್ದು ಯಾವುದರ ಶಕ್ತಿ ಮೇಲೆ? ಸೈನ್ಯದ ಶಕ್ತಿ ಮೇಲೆ ಮತ್ತು ಈ ಪೊಲೀಸ್ ಬಲದ ಮೇಲೆ ಹಾಗೆ ಅಂತ. ಕ್ಷಾತ್ರ ಬಹಳ ಮುಖ್ಯ. ಹಾಗಾಗಿಯೇ ನಮ್ಮ ಪರಂಪರೆಯಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಹೀಗೆ ಮತ್ತು ಚತುರ್ವಿಧ ಪುರುಷಾರ್ಥಗಳನ್ನು ಹೇಳಿದರು. ಅದರಲ್ಲಿ ಅದರ ಜೊತೆಯಲ್ಲಿ ಕ್ಷಾತ್ರದ ಮಹತ್ವವನ್ನು ಕೂಡ ಹೇಳಿದರು, ಅರ್ಥದ ಮಹತ್ವವನ್ನು ಕೂಡ ಹೇಳಿದರು. ಕ್ಷಾತ್ರದ ಬಗ್ಗೆ ಗಮನ ಕೊಡದೇ ಇದ್ದರೆ ಏನಾಗುತ್ತೆ ಅಂತ ನಮ್ಮ ಇತಿಹಾಸನೇ ಹೇಳುತ್ತೆ. ಕ್ಷಾತ್ರನೂ ಇರಬೇಕು ಮತ್ತು ಬುದ್ಧಿಶಕ್ತಿನೂ ಇರಬೇಕು ಹಾಗೆ ಅಂತ. ಪ್ರತಿ ವರ್ಷ ನಾವು ಜನವರಿ 26ಕ್ಕೆ ಗಣರಾಜ್ಯೋತ್ಸವ ಆಚರಿಸ್ತೀವಿ. ಅದ್ಭುತವಾದ ಒಂದು ಪಥಸಂಚಲನ ಆಗುತ್ತೆ. ನಮ್ಮ ಸೈನ್ಯ ಶಕ್ತಿ ಗೊತ್ತಾಗುತ್ತೆ. ಆ ಸೈನ್ಯದ ಬೇರೆ ಬೇರೆ ಒಂದು ಹೊಸ ಉಪಕರಣಗಳಾಗಲಿ ಇದಾಗಲಿ ಎಲ್ಲದೂ ಕೂಡ ಪ್ರದರ್ಶನಕ್ಕೆ ಬರುತ್ತೆ. ಹಾಗೆಯೇ ನಮಗೆಲ್ಲ ಗೊತ್ತೇ ಇದೆ, ಬೇರೆ ಬೇರೆ ರಾಜ್ಯಗಳ ಸಾಂಸ್ಕೃತಿಕ ವೈಶಿಷ್ಟ್ಯಗಳು ಕೂಡ ಗೊತ್ತಾಗುತ್ತೆ. ಇಲ್ಲಿ ಒಂದನ್ನು ಗಮನಿಸಬೇಕು. ಏನದು? ಈ ಒಂದು ವಿಶೇಷವಾಗಿ ಸೈನ್ಯದ ರೆಜಿಮೆಂಟ್ಗಳೇನಿದೆ, ಸೈನ್ಯದ ತುಕಡಿಗಳೇನಿದೆ, ಆ ಎಲ್ಲದರ ಒಂದು ಪ್ರಾತಿನಿಧ್ಯ ಬರುತ್ತೆ. ಅದರ ವಿಶೇಷ ಏನು, ಆ ರೆಜಿಮೆಂಟ್ ಅಥವಾ ಸೈನ್ಯದ ತುಕಡಿ ಅದರ ಹೆಸರೇನು, ಅದರ ಇತಿಹಾಸ ಏನು ಹೇಳುತ್ತೆ, ಯಾವಾಗ ಪ್ರಾರಂಭ ಆಯಿತು, ಮತ್ತು ಅದೆಲ್ಲದಕ್ಕೂ ಕೂಡ ಒಂದೊಂದು ತುಕಡಿಗೆ, ಒಂದೊಂದು ಸೈನ್ಯದ ಒಂದು ರೆಜಿಮೆಂಟಿಗೆ ಒಂದು ಘೋಷಣಾ ವಾಕ್ಯ ಇರುತ್ತೆ. ಅದ್ಭುತವಾಗಿರುತ್ತೆ. ಈ ಎಲ್ಲದನ್ನು ಕೂಡ ಹೇಳುವಂಥದ್ದಿದೆ. ಅಲ್ಲಿ ಗೌರವಾನ್ವಿತ ರಾಷ್ಟ್ರಪತಿಗಳು ಕೂತಿರ್ತಾರೆ, ಅವರಿಗೆ ವಂದನೆಯನ್ನು ಸಲ್ಲಿಸ್ತಾರೆ. ಗಣರಾಜ್ಯೋತ್ಸವದ ಪ್ರಮುಖ ವ್ಯಕ್ತಿ ರಾಷ್ಟ್ರಪತಿಗಳು. ಅವರಿಗೆ ಸೈನ್ಯ ಮತ್ತು ಬೇರೆ ಬೇರೆ ಈ ತುಕಡಿಗಳ ಒಂದು ಗೌರವ ಸಲ್ಲುತ್ತೆ. ಹಾಗೆಯೇ ಸಾಂಸ್ಕೃತಿಕ ಉತ್ಸವ ಎಲ್ಲ ಆಗುತ್ತೆ, ಅದೆಲ್ಲ ಗೊತ್ತೇ ಇದೆ. ಇಲ್ಲಿ ಗಮನಿಸಬೇಕಾದ್ದೇನು ಅಂತ ಹೇಳಿದ್ರೆ, ಈ ಎಲ್ಲ ರೆಜಿಮೆಂಟ್ಗಳೆಲ್ಲ ಯಾವ ಕಾಲದ್ದವು? ಎಲ್ಲದೂ ಕೂಡ ಸ್ವಾತಂತ್ರ್ಯ ಪೂರ್ವದ ಬ್ರಿಟಿಷರ ಕಾಲದ ರೆಜಿಮೆಂಟ್ಗಳು ಇವೆಲ್ಲ ತುಂಬ ಇವೆ. ಬಹುಪಾಲು ಇರುವಂಥದ್ದು ಅವೇನೆ. ಅದರ ಹೆಸರು, ಇತಿಹಾಸ, ಯಾವಾಗ ಪ್ರಾರಂಭ ಆಗಿದೆ, ಅದರ ವೈಶಿಷ್ಟ್ಯಗಳೇನು, ಒಂದೊಂದು ಆ ವಿಭಾಗಕ್ಕೆ ಅಂದರೆ ಆ ರೆಜಿಮೆಂಟಿಗೆ, ಆ ತುಕಡಿಗೆ ಎಷ್ಟು ವೀರಚಕ್ರಗಳು, ಪರಮವೀರ ಚಕ್ರಗಳು, ಮಹಾವೀರ ಚಕ್ರಗಳು ಇವೆಲ್ಲ ಬಂದಿದೆ. ಈ ಎಲ್ಲ ವಿವರಗಳನ್ನು ಕೂಡ ಹೇಳೋದಿದೆ. ಆದರೆ ನಾವು ಯಾಕೆ ನಿರೀಕ್ಷೆ ಮಾಡಲಿಲ್ಲ? ಏನದು? ಈ ಎಲ್ಲ ಹೆಸರುಗಳೇನಿದೆ ಇದೆಲ್ಲದೂ ಕೂಡ ಬ್ರಿಟಿಷರ ಕಾಲದ್ದು. ಬಹುಪಾಲು ರೆಜಿಮೆಂಟ್ಗಳ, ಬಹುಪಾಲು ಸೈನ್ಯದ ತುಕಡಿಗಳ ಏನು ಪ್ರದರ್ಶನಕ್ಕೆ ಬರುತ್ತೆ ಅವೆಲ್ಲದೂ ಕೂಡ ಬ್ರಿಟಿಷರ ಕಾಲದ ರೆಜಿಮೆಂಟ್ಗಳು, ಬ್ರಿಟಿಷರ ಕಾಲದ ಹೆಸರುಗಳು. ಇದನ್ನು ಬದಲಾಯಿಸುವಂಥ ಒಂದು ಅಗತ್ಯ ಇದೆ. ಅದನ್ನು ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಯಾಕೆ? ಇಲ್ಲೊಂದು ಉದಾಹರಣೆಯನ್ನು ಕೂಡ ಕೊಡಬಹುದು. ನಮ್ಮಲ್ಲಿ ITBP ಅಂತ ಇದೆ, ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಅಂತ. ಅದರಲ್ಲಿ ಹೆಚ್ಚು ಪಾಲು ಈ ಗೂರ್ಖಾ ಇದಿದೆ. ನಮ್ಮಲ್ಲೇನಂತ ಹೇಳಿದರೆ ಅನೇಕ ಥರದ ವೈಶಿಷ್ಟ್ಯಗಳಿದೆ. ಈ ಕ್ಷಾತ್ರ ಸಮುದಾಯ ಇದೆ, ಸಿಖ್ ರೆಜಿಮೆಂಟ್ ಇದೆ, ಗೂರ್ಖಾ ರೆಜಿಮೆಂಟ್ ಇದೆ, ಮತ್ತು ಬೇರೆ ಬೇರೆ ಥರದ ಮದ್ರಾಸ್ ರೈಫಲ್ಸ್ ಥರದ್ದೆಲ್ಲ ಇದೆ. ಈ ಥರದ್ದು ತುಂಬ ಇದೆ. ಆದರೆ ಈ ITBPದು ಒಂದು ವಿಷಯ ಜ್ಞಾಪಿಸ್ಕೋಬೇಕು. ಇದು ನಮಗೆಲ್ಲ ಗೊತ್ತೇ ಇದೆ. ಇವೆಲ್ಲದೂ ಕೂಡ ಬ್ರಿಟಿಷರು ಪ್ರಾರಂಭ ಮಾಡಿರೋ ಅಂಥದ್ದು. 1919ರಲ್ಲಿ ಏನಾಯಿತು? ನಿರಪರಾಧಿಗಳಾದ ನಿಶಸ್ತ್ರರಾದ ಜನಗಳ ಮುಂದೆ ಜಲಿಯನ್ ವಾಲಾಬಾಗ್ನಲ್ಲಿ, ಅಮೃತ್ಸರದಲ್ಲಿ ಆ ಜನರಲ್ ಡಯರ್ ಕಾರಣಕ್ಕೆ ಅಲ್ಲಿ ಹತ್ಯಾಕಾಂಡ ಆಯಿತು. ಸಾವಿರಾರು ಜನರ ಹತ್ಯೆ ಆಯಿತು. ಯಾರೂ ಕೂಡ ಒಂದು ಯುದ್ಧಕ್ಕೆ ಬಂದಿರಲಿಲ್ಲ, ಎಲ್ಲರೂ ಕೂಡ ಒಂದು ಸಭೆಗೆ ಬಂದಿದ್ದರು. ಅಮಾನುಷವಾದ ಒಂದು ಹತ್ಯಾಕಾಂಡ ಆಯಿತು. ಇದಕ್ಕೆಲ್ಲ ಯಾರು ಕಾರಣ? ಬ್ರಿಟಿಷ್ ಸೇನೆ, ಬ್ರಿಟಿಷ್ ಪೊಲೀಸು, ಬ್ರಿಟಿಷ್ ಅಧಿಕಾರಿಗಳು, ಜನರಲ್ ಡಯರ್ ಅವೆಲ್ಲ ಇದ್ದೇ ಇದೆ. ಯಾವಾಗಾಯ್ತಿದು? 1919ರಲ್ಲಿ. ಆದರೆ ಅಲ್ಲಿ ಸೈನಿಕರು ಯಾರು ಗುಂಡು ಹಾರಿಸಿದ್ರು? ಯಾರು?
ಈ ITBP ಅವರೇ. ಬಹುಪಾಲದರಲ್ಲಿದ್ದವರು ಗೂರ್ಖಾಗಳೇನೆ. ಸೈನ್ಯದ ಮತ್ತು ಪೊಲೀಸ್ ವಿಶೇಷ ಏನು? ಅವರು ಮೇಲಧಿಕಾರಿಗಳ ಆಜ್ಞೆಯನ್ನು ಅದ್ಭುತವಾಗಿ ಪಾಲಿಸ್ತಾರೆ. ಅದಕ್ಕೆ ಹೇಳಿದ್ದು, ಈ ಪ್ರಪಂಚ ನಿಂತಿರೋ ಅಂಥದ್ದೇನೆ ಸೇನಾ ಶಕ್ತಿ ಮೇಲೆ ಮತ್ತು ಪೊಲೀಸ್ ಶಕ್ತಿ ಮೇಲೆ. ಮೇಲಧಿಕಾರಿಗಳ ಒಂದು ಆಜ್ಞೆಯನ್ನು ಪಾಲಿಸ್ತಾರೆ. ಅವರದ್ದು ಅದ್ಭುತವಾದ ಒಂದು ಅನುಶಾಸನ, ಅದ್ಭುತವಾದ ಒಂದು ಶಿಸ್ತು. ಕಳೆದ ವರ್ಷ ಇತ್ತೀಚೆಗೇನಾಯಿತು ಅಂತ ಹೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅಲ್ಲಿ ಪ್ರಧಾನಮಂತ್ರಿಗಳಾಗಿದ್ದರೂ ಕೂಡ ಅವರು ಹೇಳಿದ್ದನ್ನು ಅವರ ಸೈನ್ಯ ಕೇಳಲಿಲ್ಲ. ಆಮೇಲಿನ ದುರಂತ ಸರಣಿ ಎಲ್ಲ ಗೊತ್ತೇ ಇದೆ. ಇಲ್ಲಿ ಮುಖ್ಯವಾದ್ದೇನು ಅಂತ ಹೇಳಿದ್ರೆ, ಯಾವುದೇ ದೇಶದಲ್ಲಿ ಸೈನ್ಯ ಪೊಲೀಸು ಹೇಳಿದ್ದು ಕೇಳದೇ ಇದ್ದರೆ ಆ ದೇಶ, ಆ ಸಮಾಜಗಳ ಒಂದು ವಿನಾಶ ಸುನಿಶ್ಚಿತ. ಇಲ್ಲೇನಾಯಿತು, ಇವರೆಲ್ಲರೂ ಕೂಡ ಗುಂಡು ಹಾರಿಸು ಅಂತ ಹೇಳಿದ್ರು, ಗುಂಡು ಹಾರಿಸಿದ್ರು, ಸಾವಿರಾರು ಜನರ ಹತ್ಯೆ ಆಯಿತು. ಎಷ್ಟು ಮುಗ್ಧರು ಅವರು ಹಾಗೆ ಅಂತ ಹೇಳಿದ್ರೆ, ಸಾಬ್ ಇನ್ನೊಂದಿಷ್ಟು ಗುಂಡುಗಳು ಕೊಡಿ, ಗುಂಡು ಖಾಲಿ ಆಯಿತು ಹಾಗೆ ಅಂತ. ಸೈನಿಕರು ಇರೋದೇ ಹಾಗೆ, ಅವರು ಮುಗ್ಧರು. ಇಲ್ಲಿ ನಾವು ಗಮನಿಸಬೇಕಾದ್ದೇನು ಅಂತ ಹೇಳಿದರೆ, ಈ ಒಂದು ಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ಏನೋ ಒಂದು ಪಥಸಂಚಲನ ನಡೆಯುತ್ತೆ, ಅದ್ಭುತವಾದ್ದು. ಅಲ್ಲಿ ITBP ಮತ್ತು ಬೇರೆ ಯಾವುದೇ ಆ ರೀತಿಯ ಒಂದು ರೆಜಿಮೆಂಟ್ ಆಗಲಿ, ಅವರು ಬಂದಾಗ ಪರಿಚಯ ಮಾಡಿಸಿದಾಗ ಈ ರೀತಿ ಇಷ್ಟು ಹಳೇದಿದು, ಈ ರೀತಿ ಇದರ ಇತಿಹಾಸ ಹೀಗಿದೆ ಅಂತ ಹೇಳಿದಾಗ ಯಾರಿಗೆ ಆಗಲಿ ನೋವಾಗುತ್ತಾ ಇಲ್ವಾ? ಖಂಡಿತ ನೋವಾಗುತ್ತೆ. ಇದೇ ರೆಜಿಮೆಂಟ್ನವರೇ ಅಮೃತ್ಸರದಲ್ಲಿ, ಜಲಿಯನ್ ವಾಲಾ ಬಾಗಲ್ಲಿ ಸಾವಿರಾರು ಜನರ ಹತ್ಯೆಗೆ ಕಾರಣರಾದರು ಹಾಗೆ ಅಂತ. ಇದೆಲ್ಲ ತಪ್ಪಿಸಬೇಕು ಅಂತ ಹೇಳಿದ್ರೆ ಈ ಎಲ್ಲ ಸೇನಾ ತುಕಡಿಗಳ ಒಂದು ಮರುವಿಂಗಡಣೆ ಆಗಬೇಕು, ಪುನರ್ಜೋಡಣೆ ಆಗಬೇಕು. ಹೊಸ ಹೊಸ ತುಕಡಿಗಳ ಹೆಸರುಗಳು ಬರಬೇಕು, ಭಾರತೀಯವಾದ ಹೆಸರುಗಳು ಬರಬೇಕು. ಆಗ ಶಾಪ ವಿಮುಕ್ತಿ ಸಾಧ್ಯ ಇದೆ. ಏಕೆಂದರೆ ಅದರ ಇತಿಹಾಸದಲ್ಲೇ ಬರುತ್ತೆ, ಇಂಥ ಕಡೆ ಗೆದ್ದರು, ಇಂಥ ಕಡೆ ಗೆದ್ದರು ಹೀಗೆ ಅಂತ. ಅಲ್ಲಿ ಬಹಳಷ್ಟು ಕಡೆ ವಿತಿನ್ ಕೋಟ್ಸ್ ನಮ್ಮ ಸೈನ್ಯ ಏನಿದೆ ಬ್ರಿಟಿಷರ ಕಾಲದ್ದು, ಆ ಸೈನಿಕರೇ ನಮ್ಮ ಮೇಲೆ, ಭಾರತೀಯರ ಮೇಲೆ ಗುಂಡು ಹೊಡೆದ್ರು, ಲಾಠಿ ಚಾರ್ಜ್ ಮಾಡಿದ್ರು. ಇದಿಷ್ಟು ಭಯಾನಕವಾದ್ದು. ಹಾಗಾಗಿ ಈ ಎಲ್ಲದರ ಮರುನಾಮಕರಣ, ಮರುವಿಂಗಡಣೆ, ಪುನರ್ಜೋಡಣೆ ಅವಶ್ಯಕತೆ ಇದೆ, ಅಗತ್ಯ ಇದೆ. ಏನೊಂದು ಭಾರತ 2014 ನಂತರ ಒಂದು ಹೊಸ ಒಂದು ಯುಗಕ್ಕೆ ಕಾಲಿಟ್ಟಿದೆ. ಇಲ್ಲಿ ನಮ್ಮ ನಿರೀಕ್ಷೆಗಳಿರುತ್ತೆ. ಈಗಲಾದರೂ ಕೂಡ ಸ್ವಾತಂತ್ರ್ಯ ಬಂದ ತಕ್ಷಣವೇ ಆಗಬೇಕಾಗಿತ್ತು. ಆದರೆ ಬ್ರಿಟಿಷರ ಎಲ್ಲ ವಾರಸಿಕೆಯನ್ನು ಕೂಡ ಅವರ ನಂತರ 1947ರಲ್ಲಿ ಬಂದವರು ಉಳಿಸ್ಕೊಂಡು ಹೋದರು. ಅದೇ ವಾರಸಿಕೆ. ಈಗ ಕಳೆದ 11-12 ವರ್ಷಗಳಲ್ಲಿ ಕೆಲ ಸಣ್ಣ ಪುಟ್ಟ ಬದಲಾವಣೆಗಳಾಗಿದೆ, ಆಗಿಲ್ಲ ಅಂತಲ್ಲ, ಆಗಿದೆ. ಆದರೆ ಆಗಬೇಕಾದ ಮುಖ್ಯವಾದ ಬದಲಾವಣೆ ಇದು. ಉದಾಹರಣೆಗೆ ಹೇಳೋದಾದರೆ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾಗಲಿ, ನಮ್ಮ ದೇಶ, ನಮ್ಮ ಸಮಾಜಗಳನ್ನು ಉಳಿಸಿದವ್ರ ಹೆಸರುಗಳನ್ನು ಈ ಥರ ಸೇನಾ ತುಕಡಿಗಳಿಗೆ ಇಡಬಹುದು, ಪುನರ್ನಾಮಕರಣ ಮಾಡಬಹುದು. ಸಾವರ್ಕರ್ ಇದ್ದಾರೆ, ಮಹಾರಾಣಾ ಪ್ರತಾಪ ಸಿಂಹ, ಶಿವಾಜಿ ಮಹಾರಾಜರು ಮತ್ತು ಮಹಾರಾಣಾ ಪ್ರತಾಪ ಸಿಂಹ ಇಲ್ಲದೇ ಇದ್ದಿದ್ದರೆ ಭಾರತವೇ ಇರ್ತಾ ಇರಲಿಲ್ಲ, ನಾವು ಯಾರೂ ಇರ್ತಾ ಇರಲಿಲ್ಲ. ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಹೆಸರನ್ನು ತುಕಡಿಗಳಿಗೆ ಇಡಬಹುದು. ಅವರಿಂದಲೇ ಸ್ವಾತಂತ್ರ್ಯ ಬಂದಿದ್ದು ಕೂಡ. ಹೇಗೆ ಅಂತ ಹೇಳಿದ್ರೆ, 1946ರಲ್ಲಿ ಏನು ಬ್ರಿಟಿಷರ ಕೆಳಗಡೆ ಒಂದು ನೌಕಾಸೇನೆ ಇತ್ತು, ನೇವಿ ಇತ್ತು, ಅವರೆಲ್ಲರೂ ಕೂಡ ಬಹಳ ದೊಡ್ಡ ಒಂದು ಪ್ರತಿಭಟನೆಯನ್ನು ಮಾಡಿದ್ರು, ಬಹಳ ದೊಡ್ಡ ಪ್ರದರ್ಶನಗಳನ್ನು ಮಾಡಿದ್ರು. ಕರಾಚಿನಲ್ಲಿ, ಮುಂಬೈಯಲ್ಲಿ, ಕೋಲ್ಕತ್ತಾದಲ್ಲಿ ಎಲ್ಲ ಕಡೆ ಬಹಳ ಕಡೆ ಮಾಡಿದ್ರು. ಯಾರು? ನೌಕಾ ಸೈನಿಕರು. ಅವರಿಗೆ ಸ್ಫೂರ್ತಿ ಇದ್ದಿದ್ದು ಸುಭಾಷ್ ಚಂದ್ರ ಬೋಸ್ ಅವರದ್ದೇ. ಅವರು 1945ರಲ್ಲಿ ವಿಮಾನಾಪಘಾತದಲ್ಲಿ ತೀರು ಹೋದರು ಅಂತ ಸುದ್ದಿ ಇದ್ದರೂ ಕೂಡ 46ರಲ್ಲಿ ಅವರ ಹೆಸರಿನ ಮೇಲೆ, ಅವರ ಒಂದು ಸ್ಫೂರ್ತಿ ಮೇಲೆ ಬಹಳ ದೊಡ್ಡ ಪ್ರದರ್ಶನವನ್ನು ಮಾಡಿದ್ರು, ಗಲಾಟೆ ಮಾಡಿದ್ರು, ತಮ್ಮ ಮೇಲಧಿಕಾರಿಗಳಿಗೆ ಒಂದು ಹೊಡೆತವನ್ನು ಕೊಟ್ಟರು. ಆಗ ಬ್ರಿಟಿಷ್ ಸರ್ಕಾರ ಯೋಚನೆ ಮಾಡಿತು, ನಾವು ಇಷ್ಟು ವರ್ಷ ಏನು ಭಾರತವನ್ನು ಆಳ್ತಾ ಇದ್ದೀವಿ, ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಸೈನಿಕರ ಒಂದು ಬೆಂಬಲ. ಸೈನಿಕರ ಕಾರಣಕ್ಕೇ
ಸೇನೆಯ ಕಾರಣಕ್ಕೇ ನಾವು ಆಳಕ್ಕೆ ಸಾಧ್ಯ ಆಗಿದೆ. ಅವರೇ ನಮ್ಮ ವಿರುದ್ಧ ತಿರುಗಿ ಬಿದ್ದರೆ ನಾವಿಲ್ಲಿ ಆಳೋದಕ್ಕೆ ಸಾಧ್ಯ ಇಲ್ಲ ಅಂತ ಆಗ ನಿರ್ಧಾರವನ್ನು ತಗೊಂಡ್ರು. 1946ರಲ್ಲಿ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು ಅಟ್ಲಿ ಅಂತ, ಅವರೇನು ಮಾಡಿದ್ರು, ಭಾರತವನ್ನು ಬಿಟ್ಟುಬಿಡೋಣ ಅಂತ. ಆಗ ಸ್ವಾತಂತ್ರ್ಯ ಘೋಷಣೆಯ ಒಂದು ಪ್ರಕ್ರಿಯೆ ಪ್ರಾರಂಭ ಆಯಿತು. ಇದಿಷ್ಟಕ್ಕೂ ಕಾರಣ ಯಾರ ಸ್ಫೂರ್ತಿ? ಸುಭಾಷ್ ಚಂದ್ರ ಬೋಸ್ ಅವರದ್ದು. ಹಾಗಾಗಿ ಆ ಥರದ ಅಸಾಮಾನ್ಯ ಹೋರಾಟಗಾರರ ಹೆಸರುಗಳನ್ನು ನಮ್ಮ ಸೇನಾ ತುಕಡಿಗಳಿಗೆ ಇಡಬೇಕು. ಹಾಗೆ ಆಮೇಲೆ ನಮ್ಮವರೇ ಇದ್ದಾರೆ, ಇಮ್ಮಡಿ ಪುಲಕೇಶಿ ಆಗ್ಬೋದು, ಕಿತ್ತೂರು ಚೆನ್ನಮ್ಮ ಆಗ್ಬೋದು, ಕೆಳದಿ ಚೆನ್ನಮ್ಮ ಆಗ್ಬೋದು, ಈ ಥರದ ಎಲ್ಲ ಹೆಸರುಗಳನ್ನು ಕೂಡ ಇಡಬೇಕು. ಹಾಗೆ ಅಂತ ಕೆಳದಿ ಚೆನ್ನಮ್ಮ ನೋಡಿ ಎಷ್ಟು ಅದ್ಭುತ ಅಂತಂದರೆ, ಔರಂಗಜೇಬನ ಸೇನೆ ಬಂದಾಗ ಇಡೀ ರಾಜಧಾನಿಯನ್ನು ಖಜಾನೆ, ದಾಖಲೆಗಳು, ಸಾಕ್ಷ್ಯಾಧಾರಗಳು, ಗ್ರಂಥಗಳು ಎಲ್ಲವನ್ನೂ ಕೂಡ ಬೆಟ್ಟದ ಮೇಲಕ್ಕೆ ಸಾಗಿಸಿದ್ಲು. ಅದ್ಭುತ, ಅದು ಅದ್ಭುತವಾದ ಆಡಳಿತ, ಅದ್ಭುತವಾದ ಒಂದು ಯೋಜನೆ. ಅಲ್ಲಿ ಔರಂಗಜೇಬನ ಸೇನೆ ಬರುತ್ತೆ, ಬಂದಾಗ ರಾಜಧಾನಿನೇ ಖಾಲಿಯಾಗಿರುತ್ತೆ. ಇದು ಯಾವ್ಯಾವ ರೀತಿಯಲ್ಲಿ ಶತ್ರುಗಳಿಗೆ ಒಂದು ಹೊಡೆತ ಕೊಡಬಹುದು ಅನ್ನೋದಕ್ಕೆ ಭಾಳ ಒಳ್ಳೆಯ ಉದಾಹರಣೆ. ಇಂಥ ಕೆಳದಿ ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಈ ಥರದ ಮಹನೀಯರ ಹೋರಾಟಗಾರರ ಹೆಸರುಗಳನ್ನು ನಮ್ಮ ಸೇನಾ ತುಕಡಿಗಳಿಗೆ ಇಡಬೇಕು. ಅದು ನಿಜವಾದ ಒಂದು ಅವ್ರಿಗೆ ಗೌರವ ಕೊಟ್ಟ ಹಾಗೂ ಆಗುತ್ತೆ. ಮತ್ತು ಆ ಬ್ರಿಟಿಷ್ ವಾರಸಿಕೆ ಏನಿದೆ ಅದನ್ನು ನಾವು ಬದಲಾಯಿಸಬಹುದು. ಹಾಗಾಗಿ ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವ ಏನು ಮಾಡ್ತೀವಿ, ಈ ಒಂದು ಬದಲಾವಣೆ ಆದರೆ ನಮಗೆ ಹೆಮ್ಮೆ ಬರುವಂತಹ, ಸಂತೋಷ ಆಗುವಂತಹ ಈ ರೀತಿಯ ಬದಲಾವಣೆಗಳಾಗಲಿ, ಪುನರ್ನಾಮಕರಣ ಆಗಲಿ, ನಮ್ಮ ದೇಶವನ್ನು ಉಳಿಸಿದ ಮಹನೀಯರ ಹೆಸರುಗಳನ್ನು ಈ ಸೇನಾ ತುಕಡಿಗಳಿಗೆ ಇಡಬೇಕು. ಹಾಗೆ ಅಂತ ಇದು ನನ್ನ ಕಳಕಳಿಯ ಪ್ರಾರ್ಥನೆ ಮತ್ತು ಆಶಯ. ನಮಸ್ಕಾರ ಬಂಧುಗಳೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.